ಸಭೆಗೆ ನೀವು ಭಾಗಿಯಾಗೋದಿಲ್ಲ, ದಿಶಾ ಸಭೆಯಲ್ಲೂ ನಾವು ಭಾಗಿಯಾಗಲ್ಲ ಅಂತ ಹೇಳಿದ್ರು. ನಿಖಿಲ್ ಕುಮಾರಸ್ವಾಮಿ ಸೇರಿ ನಿಮ್ಮ ನಾಯಕರುಗಳು ಹೇಳ್ತಾ ಇದ್ದಾರೆ. ಅವರವರ ಆಸೆ ಹೇಳ್ತಾರೆ. ಈಗ ಕಾಂಗ್ರೆಸ್ನಲ್ಲಿ ಒಂದು ಆಸೆ ಇಟ್ಕೊಂಡು ಹೇಳಲ್ವಾ, ಅದೇ ಥರ ನಮ್ಮ ಪಕ್ಷದಲ್ಲೂ ನಮ್ಮ ಕೆಲವು ಮುಖಂಡರುಗಳು ಅವರ ಆಸೆನೇ ಹೇಳ್ತಾರೆ. ಅವ್ರಿಗೆ ಇರೋದೇ ಭಯ. ನಂದು ಕಾಂಗ್ರೆಸ್ ನಾಯಕರಿಗೆ ನನ್ನ ಬಗ್ಗೆನೇ ಭಯ ಇರೋದು. ಇಲ್ಲಿ ನಾನು BJP ಜೊತೆ ಸಂಬಂಧ ಬೆಳೆಸಿದ್ದೆ, ಅವ್ರಿಗೆ ನಿದ್ದೆಗೆಡಿಸಿದೆ. ಈ ರಾಜ್ಯದಲ್ಲಿ 2.5 ವರ್ಷದ ಆಡಳಿತ ಏನಿದೆ, ಇನ್ನೂ 2.5 ವರ್ಷ ಇರ್ತಾರೆ. ಈ 2.5 ವರ್ಷದಲ್ಲೇ ಜನಗಳ ಭಾವನೆಗಳೇನಿದೆ ಎಲ್ಲರಿಗೂ ಗೊತ್ತಿದೆ. ಸುಮ್ಮನೆ ಕಾಲ ದುಡ್ತಾ ಇದ್ದಾರೆ. ನೋಡೋಣ ಬನ್ನಿ. ಹಿಂದೆ ಮುಂದಿನ 20 ವರ್ಷ ನಾನೇ ಅಂದರು, ಅಲ್ಲಿ ಕೆಲವರು ಹೇಳಿದ್ರು. ಕೊನೆಗೇನಾಯಿತು ನೋಡಿ, ನನಗೆ ಕೇಂದ್ರದ ಮಂತ್ರಿ, ನನಗೆ ದಿನ ಯಾವುದೋ ಕಾರ್ಯಕ್ರಮಗಳು ಹೋಗಲೇಬೇಕು. ನಾನು ಅನಿವಾರ್ಯ. ಮೀಟಿಂಗ್ಗಳಿರ್ತಾವೆ ಡೆಲ್ಲಿನಲ್ಲಿ. 4 ದಿನ ಡೆಲ್ಲಿನಲ್ಲಿ ರಾಷ್ಟ್ರದ ಅಭಿವೃದ್ಧಿಗೋಸ್ಕರವಾಗಿ ಸಭೆಗಳಲ್ಲಿ ಭಾಗವಹಿಸ್ತೀನಿ. ನೋಡಲಿಕ್ಕೆ ಭಾಳ ಜನ ಬರ್ತಾರೆ, ಕೈಗಾರಿಕೋದ್ಯಮಿಗಳು. ಅವ್ರನ್ನೆಲ್ಲ ಮೊದಲೇ ನಾನು ಅಪಾಯಿಂಟ್ಮೆಂಟ್ ಕೊಟ್ಟುಬಿಟ್ಟಿರ್ತೀನಿ. ಇವ್ರು ಯಾವತ್ತೋ ಟೈಮ್ ಫಿಕ್ಸ್ ಮಾಡಿ ಬನ್ನಿ ಅಂದರೆ ನಾನು ಯಾವ ರೀತಿ ಟೈಮ್ ಅಡ್ಜಸ್ಟ್ ಮಾಡ್ಕೊಳ್ಳಿ? ಮೊದಲೇ ಅಡ್ವಾನ್ಸಾಗಿ ಏನಾದರೂ ಹೇಳಿದ್ರೆ ಮಾಡ್ಬೋದು. ಅದ್ರ ಬಗ್ಗೆ ಚರ್ಚೆ ಬೇಡ. ಸಭೆಗೆ ನೀವು ಭಾಗಿಯಾಗೋದಿಲ್ಲ, ದಿಶಾ ಸಭೆಯಲ್ಲೂ ನಾವು ಭಾಗಿಯಾಗಲ್ಲ ಅಂತ ಹೇಳಿದ್ರು. ನಿಖಿಲ್ ಕುಮಾರಸ್ವಾಮಿ ಸೇರಿ ನಿಮ್ಮ ನಾಯಕರುಗಳು ಹೇಳ್ತಾ ಇದ್ದಾರೆ. ಅವರವರ ಆಸೆ ಹೇಳ್ತಾರೆ. ಈಗ ಕಾಂಗ್ರೆಸ್ನಲ್ಲಿ ಒಂದು ಆಸೆ ಇಟ್ಕೊಂಡು ಹೇಳಲ್ವಾ, ಅದೇ ಥರ ನಮ್ಮ ಪಕ್ಷದಲ್ಲೂ ನಮ್ಮ ಕೆಲವು ಮುಖಂಡರುಗಳು ಅವರ ಆಸೆನೇ ಹೇಳ್ತಾರೆ. ಅವ್ರಿಗೆ ಇರೋದೇ ಭಯ. ನಂದು ಕಾಂಗ್ರೆಸ್ ನಾಯಕರಿಗೆ ನನ್ನ ಬಗ್ಗೆನೇ ಭಯ ಇರೋದು. ಇಲ್ಲಿ ನಾನು BJP ಜೊತೆ ಸಂಬಂಧ ಬೆಳೆಸಿದ್ದೆ, ಅವ್ರಿಗೆ ನಿದ್ದೆಗೆಡಿಸಿದೆ. ಈ ರಾಜ್ಯದಲ್ಲಿ 2.5 ವರ್ಷದ ಆಡಳಿತ ಏನಿದೆ, ಇನ್ನೂ 2.5 ವರ್ಷ ಇರ್ತಾರೆ. ಈ 2.5 ವರ್ಷದಲ್ಲೇ ಜನಗಳ ಭಾವನೆಗಳೇನಿದೆ ಎಲ್ಲರಿಗೂ ಗೊತ್ತಿದೆ. ಸುಮ್ಮನೆ ಕಾಲ ದುಡ್ತಾ ಇದ್ದಾರೆ. ನೋಡೋಣ ಬನ್ನಿ. ಹಿಂದೆ ಮುಂದಿನ 20 ವರ್ಷ ನಾನೇ ಅಂದರು, ಅಲ್ಲಿ ಕೆಲವರು ಹೇಳಿದ್ರು. ಕೊನೆಗೇನಾಯಿತು ನೋಡಿ, ನನಗೆ ಕೇಂದ್ರದ ಮಂತ್ರಿ, ನನಗೆ ದಿನ ಯಾವುದೋ ಕಾರ್ಯಕ್ರಮಗಳು ಹೋಗಲೇಬೇಕು. ನಾನು ಅನಿವಾರ್ಯ. ಮೀಟಿಂಗ್ಗಳಿರ್ತಾವೆ ಡೆಲ್ಲಿನಲ್ಲಿ. 4 ದಿನ ಡೆಲ್ಲಿನಲ್ಲಿ ರಾಷ್ಟ್ರದ ಅಭಿವೃದ್ಧಿಗೋಸ್ಕರವಾಗಿ ಸಭೆಗಳಲ್ಲಿ ಭಾಗವಹಿಸ್ತೀನಿ. ನೋಡಲಿಕ್ಕೆ ಭಾಳ ಜನ ಬರ್ತಾರೆ, ಕೈಗಾರಿಕೋದ್ಯಮಿಗಳು. ಅವ್ರನ್ನೆಲ್ಲ ಮೊದಲೇ ನಾನು ಅಪಾಯಿಂಟ್ಮೆಂಟ್ ಕೊಟ್ಟುಬಿಟ್ಟಿರ್ತೀನಿ. ಇವ್ರು ಯಾವತ್ತೋ ಟೈಮ್ ಫಿಕ್ಸ್ ಮಾಡಿ ಬನ್ನಿ ಅಂದರೆ ನಾನು ಯಾವ ರೀತಿ ಟೈಮ್ ಅಡ್ಜಸ್ಟ್ ಮಾಡ್ಕೊಳ್ಳಿ? ಮೊದಲೇ ಅಡ್ವಾನ್ಸಾಗಿ ಏನಾದರೂ ಹೇಳಿದ್ರೆ ಮಾಡ್ಬೋದು. ಅದ್ರ ಬಗ್ಗೆ ಚರ್ಚೆ ಬೇಡ.